ओम सहस्रशीर्षा पुरुषः सहस्राक्षः सहस्रपात् स भूमिं विश्वतो भृत्वा अत्यतिष्ठद्दशाङ्गुलं नारायणाय विद्महे वासुदेवाय धीमहि तन्नो विष्णुः प्रचोदयात्। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಾರ್ಚ್ ತಿಂಗಳ ಮೇಷರಾಶಿಯ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಮುಖ್ಯವಾಗಿ ಹಲವಾರು ಬದಲಾವಣೆಗಳು ಮಾರ್ಚ್ ತಿಂಗಳಲ್ಲಿ ನಮಗೆ ನಡೀತಾ ಇದೆ. ಹಲವಾರು ಬದಲಾವಣೆಗಿಂತ ಮೇಜರ್ ಬದಲಾವಣೆ ಶನಿಯ ಬದಲಾವಣೆ ಅಂತ ಹೇಳ್ತೀವಿ. ಮಾರ್ಚ್ 28ನೇ ತಾರೀಕು ಶನಿ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಮೇಷರಾಶಿಯವರಿಗೆ ವ್ಯಯಸ್ಥಾನಕ್ಕೆ, ನಷ್ಟ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ತನ್ಮೂಲಕ ಮೇಷರಾಶಿಯವರಿಗೆ ಸಾಡೆ ಸಾತಿ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ. ಭಯ ಪಡೋ ಅವಶ್ಯಕತೆ ಇಲ್ಲ. ಸಾಡೆ ಸಾತಿ ಅಂದ ಕೂಡಲೇ ಏನೋ ಭಯ ಪಡಬೇಕು ಅಂತ ಏನಿಲ್ಲ. ನಿಮ್ಮ ಮೂಲ ಜಾತಕದಲ್ಲಿ ಏನಾದರೂ ಶನಿ ಬಲಿಷ್ಠವಾಗಿದ್ದರೆ, ಉಚ್ಚ ಸ್ಥಾನದಲ್ಲೋ, ಸ್ವಂತ ಮನೆಯಲ್ಲೋ, ಮಿತ್ರನ ಮನೆಯಲ್ಲೋ ಇದ್ದರೆ ನಿಮ್ಗೆ ಯಾವುದೂ ದೊಡ್ಡ ಪ್ರಮಾಣದ ಸಮಸ್ಯೆಗಳಾಗಲಿಕ್ಕಿಲ್ಲ. ಪರ್ಸೆಂಟೇಜಸ್ಸನ್ನು ತಿಳ್ಕೋಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೋಬೇಕಾಗತ್ತೆ. ಸರಿ, ಹಾಗಿದ್ದರೆ ಪ್ರಾರಂಭದಲ್ಲೇ ನಾನು ನಿಮಗೆ ಭಯ ಪಡಿಸ್ಲಿಕ್ಕೆ ಇಷ್ಟ ಇಲ್ಲ. ಹಾಗಾದರೆ ಈ ತಿಂಗಳು ಕತೆ ಇರಲಿ. ಮಾರ್ಚ್ 28 ಅಂದರೆ ಏಪ್ರಿಲಿಂದ ನಿಮಗೆ ಸಾಡೆ ಸಾತಿ ಅಂತ ತಗೊಳ್ಳೋಣ. ಆದರೆ ಮಾರ್ಚಲ್ಲಿ ಏನು ಸಾಡೆ ಸಾತಿ ಇಲ್ಲಲ್ವಾ? ಈ ತಿಂಗಳು ತುಂಬ ಉತ್ತಮವಾದಂಥ ಒಂದು ಮಾಸ. ಏನೇ ಮಾಡಬೇಕಾದ್ರೂ ಈ ತಿಂಗಳು ನಿಮಗೆ ಅದ್ಭುತವಾದಂಥ ಸಂದರ್ಭ. ಸ್ಥಾನ ಪಲ್ಲಟ ಆಗ್ಬೋದು, ಉದ್ಯೋಗದಲ್ಲಿ ಚೇಂಜಸ್ ಆಗ್ಬೋದು, ಹೊಸ ಉದ್ಯೋಗ ಹುಡುಕೋದಾಗ್ಬೋದು, ಅಥವಾ ಯಾವುದೇ ಥರದ ಸಂಬಂಧಪಟ್ಟಂಥ ಶುಭ ಅನ್ನುವಂಥದ್ದು ಈ ತಿಂಗಳಲ್ಲಿ ನೀವು ಧಾರಾಳವಾಗಿ ಮಾಡ್ಕೋಬೋದು. ಈ ತಿಂಗಳು ನಿಮಗೊಂಥರ ಅನುಕೂಲ ಇದ್ದ ಹಾಗೆ. ಅಂದರೆ ಶನಿ ನಿಮಗೆ ಸಾಡೆ ಸಾತಿಯ ಪ್ರಭಾವ ಬರೋಕ್ಕೂ ಮುಂಚೆ ಒಂದು ತಿಂಗಳು ನಿಮಗೆ ಅದೃಷ್ಟದ ಮಾಸವನ್ನು ಉತ್ಪತ್ತಿ ಮಾಡಿಕೊಡ್ತಾರೆ. ಈ ಮಾಸದಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡ್ಬೋದು. ನೋಡಿ, ಮೇಷರಾಶಿಯವರಿಗೆ 2ನೇ ಮನೆಯಲ್ಲಿ ಗುರು ಇದ್ದಾರೆ, ಅಂದರೆ ಗುರುಬಲ ಇದೆ. ಗುರು ನಿಮಗೆ ವ್ಯಯಾಧಿಪತಿ ಹಾಗೂ ಭಾಗ್ಯಾಧಿಪತಿ ಆದ್ದರಿಂದ ಭಾಗ್ಯದ ಫಲಗಳನ್ನು ಹೆಚ್ಚಾಗಿ ನಿಮಗೆ ಕೊಡ್ತಾರೆ. ಮೇಷರಾಶಿಯವರು ಚಿಂತೆ ಮಾಡಬೇಡಿ, ನೆಗೆಟಿವಿಟಿ ಇದೆ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಗುರುವಿನ ಒಂದು ಸ್ವಭಾವ ನಿಮಗೆ ತಿಳಿದೇ ಇದೆ. ಗುರು ಬಂದು ಅತ್ಯಂತ ಶುಭ ಗ್ರಹ. ಭಾಗ್ಯಾಧಿಪತಿ ಧನಸ್ಥಾನದಲ್ಲಿದ್ದಾರೆ, ಕುಟುಂಬ ಸ್ಥಾನದಲ್ಲಿದ್ದಾರೆ, ಮತ್ತು ಮಾತಿನ ಸ್ಥಾನದಲ್ಲಿದ್ದಾರೆ, ವಿದ್ಯಾಸ್ಥಾನದಲ್ಲಿದ್ದಾರೆ. ಅಂದರೆ ಮಾರ್ಚ್ ತಿಂಗಳಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಎಕ್ಸಾಮ್ ಬರಿತಾ ಇದ್ದರೆ ಅಂಥವ್ರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಧನ ಸಂಪಾದನೆ ಅನುಕೂಲ ಆಗಿ ನಿಮ್ಮ ಮಾತಿನಿಂದ ವ್ಯಾಲ್ಯೂಸ್ ಜಾಸ್ತಿ ಆಗಿ ಕುಟುಂಬದಲ್ಲಿ ನಿಮಗೊಂದು ಒಳ್ಳೆಯ ಉನ್ನತ ಸ್ಥಾನಮಾನ ಅನ್ನುವಂಥದ್ದು ಸಿಗೋದ್ರಲ್ಲಿ ಸಂದೇಹ ಇಲ್ಲ. ಇದು ಮೊದಲನೇ ವಿಚಾರ ನೀವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಎರಡನೇದು, ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಕುಜ ಇದ್ದಾರೆ. ಕುಜ ಬಂದು ನಿಮ್ಮ ರಾಶ್ಯಾಧಿಪತಿ ಹಾಗೂ ಅದೃಷ್ಟಾಧಿಪತಿ. 3ನೇ ಮನೆ ಕುಜ ದೋಷವನ್ನು ಕೊಡಲ್ಲ. ಕುಜ ನಿಮಗೆ ತೃತೀಯ ಸ್ಥಾನದಲ್ಲಿದ್ದಾಗ 3ನೇ ಮನೆ ನಾವು ಪಾಪಸ್ಥಾನ ಅಂತೀವಿ. ಪಾಪಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಶುಭ ಫಲ ಅಂದ ಹಾಗೆ ನಿಮ್ಮ ಶರೀರ ಈ ತಿಂಗಳು ಬಲಿಷ್ಠವಾಗಿರುತ್ತೆ. ಆರೋಗ್ಯದಲ್ಲಿ ಒಂದು ಒಳ್ಳೆ ಸ್ಥಿರತೆಯನ್ನು ಕಾಣ್ಕೋತೀರಾ. ಜೊತೆಗೆ ಅದೃಷ್ಟಗಳು ನಿಮ್ಮನ್ನು ಹುಡ್ಕೊಂಬರುತ್ತೆ. ಕುಜನಿಂದನೂ ಯಾವುದೂ ತೊಂದರೆ ಇಲ್ಲ, ಗುರುವಿಂದನೂ ಯಾವುದೇ ತೊಂದರೆ ಇಲ್ಲ, ಬಲಿಷ್ಠವಾಗೇ ಇದೆ. ಇನ್ನು ದ್ವಿತೀಯ ಮತ್ತು ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶುಕ್ರನು ಉಚ್ಚಸ್ಥಾನ ಅಂದರೆ ಎಕ್ಸಾಲ್ಟೆಡ್ ಪೊಸಿಷನ್. ಇಲ್ಲೊಂದು ಪರಿವರ್ತನೆ ಬರುತ್ತೆ. ಗುರು ಶುಕ್ರನ ಮನೆಯಲ್ಲಿ, ಶುಕ್ರ ಗುರುವಿನ ಮನೆಯಲ್ಲಿ ಒಂದು ಪರಿವರ್ತನಾ ಯೋಗ ಇದೆ. ಹಾಗಾಗಿ ಶುಕ್ರನು ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡುವಂಥ ಸ್ಥಾನದಲ್ಲೇ ಇದ್ದಾರೆ. ಹಾಗಾಗಿ ವಿವಾಹ, ಶುಭ ಕಾರ್ಯ, ಗೃಹ ಪ್ರವೇಶ, ಒಂದು ಬಂಗಾರ ತಗೊಳ್ಳೋದು, ವಾಹನ ತಗೊಳ್ಳೋದು, ಇನ್ನಿತ್ಯಾದಿಗಳು ಏನಾದರೂ ಶುಭ ಕಾರ್ಯಗಳಿದ್ದರೆ ಖಂಡಿತವಾಗಲೂ ನೀವು ಮುಂದುವರಿಸಿ. ಮಾರ್ಚ್ ತಿಂಗಳಲ್ಲಿ ಇದೆಲ್ಲ ನಿಮ್ಗೆ ಅನುಕೂಲ ಆಗುತ್ತೆ ಹೊರತು ಅನಾನುಕೂಲಗಳು ಇಲ್ಲ. ಜೊತೆಗೆ 2ನೇ ಮನೆಯ ಅಧಿಪತಿ ಉಚ್ಚಸ್ಥಾನದಲ್ಲಿದ್ದಾರೆ ಅಂತಂದರೆ ಯೋಚನೆ ಮಾಡಿ ನೋಡಿ, ಭಗವಂತನ ಆಶೀರ್ವಾದ ಅನುಗ್ರಹ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಸಿಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಗುರು, ಕುಜ, ಶುಕ್ರ 3 ಗ್ರಹನೂ ನಿಮ್ಮ ಜಾತಕದಲ್ಲಿ ಈಗ ಪ್ರಸ್ತುತ ಗೋಚಾರಕ್ಕೆ ಮೇಷರಾಶಿಯವರಿಗೆ ಚೆನ್ನಾಗಿದ್ದಾರೆ. ಇನ್ನು ರಾಶ್ಯಾಧಿಪತಿ ಕುಜ ನಿಮಗೆ ತೃತೀಯದಲ್ಲಿದ್ದು ಪಂಚಮಾಧಿಪತಿ ನಿಮಗೆ ಮಿತ್ರ ಸ್ಥಾನಕ್ಕೆ ಬರ್ತಾರೆ. ಯಾವಾಗ ಬರ್ತಾರೆ? 14ನೇ ತಾರೀಕು, ಮಾರ್ಚ್ 14ನೇ ತಾರೀಕು ಸೂರ್ಯ ಮೀನರಾಶಿಗೆ ಬಂದು ಗುರುವಿನ ಮನೆಗೆ ಬರೋದ್ರಿಂದ ಮೇಷರಾಶಿಯವರಿಗೆ ಪಂಚಮಾಧಿಪತಿ ಮಿತ್ರ ಸ್ಥಾನಕ್ಕೆ ಬರ್ತಾರೆ. ಅಂದರೆ ನಿಮ್ಮ ಒಂದು ತ್ರಿಕೋಣ ಸ್ಥಾನಾಧಿಪತಿ ಆಗಿರತಕ್ಕಂಥ ಸೂರ್ಯ ಮಿತ್ರನ ಮನೆಗೆ ಬರೋದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಾರ್ಚ್
14ನೇ ತಾರೀಕುವರೆಗೂ ಸಾಧಾರಣ ಫಲ ಇದ್ದರೂ ಕೂಡ ಮಾರ್ಚ್ 14ನೇ ತಾರೀಕು ನಂತರ ಸೂರ್ಯನಿಂದನೂ ವಿಶೇಷವಾದ ಫಲವನ್ನು ನೀವು ಅಪೇಕ್ಷೆ ಪಡಬಹುದು. ಅಲ್ಲಿವರೆಗೂ ಸೂರ್ಯ ಸಾಧಾರಣವಾಗಿರ್ತಾರೆ. ಲಾಭಸ್ಥಾನದಲ್ಲಿದ್ದರೂ ಶತ್ರುವಿನ ಮನೆಯೇ, ಇಲ್ಲಿ ನಷ್ಟಸ್ಥಾನಕ್ಕೆ ಬಂದರೂ ಮಿತ್ರನ ಮನೆಯೇ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪಂಚಮಾಧಿಪತಿ ಸೂರ್ಯನು ಕೂಡ ನಿಮಗೆ ಒಳ್ಳೆ ಫಲ ಕೊಡ್ತಾರೆ. ಇನ್ನು ತೃತೀಯ ಮತ್ತು ಷಷ್ಠಾಧಿಪತಿ ಆಗಿರತಕ್ಕಂಥ ಬುಧ ಅಂತೂ ನಿಮಗೆ ನೀಚ ಸ್ಥಾನದಲ್ಲಿದ್ದಾರೆ. ಒಂದು ಉಚ್ಚಗ್ರಹದ ಜೊತೆಗೆ ಒಂದು ನೀಚಗ್ರಹ ಸೇರಿದಾಗ ಅದು ನೀಚತ್ವ ಭಂಗವಾಗಿ ನೀಚಭಂಗ ರಾಜಯೋಗವಾಗುತ್ತೆ. ನೀಚಗ್ರಹವು ಉಚ್ಚ ಫಲವನ್ನು ಕೊಡುತ್ತೆ. ಹಾಗಿದ್ದಾಗ ಬುಧನು ನಿಮಗೆ ಉಚ್ಚ ಫಲವನ್ನೇ ಕೊಡಬೇಕು. ಅರ್ಥಾತ್ ನಿಮಗೆ ಧೈರ್ಯ, ಸಾಹಸ, ಸ್ಥೈರ್ಯ, ನೀವೇನಾದರೂ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ಡಿಫೆನ್ಸಲ್ಲಿ ಕೆಲಸ ಮಾಡ್ತಾ ಇದ್ರೆ, ಪೊಲೀಸ್ ಅಧಿಕಾರಿಗಳಾಗಿದ್ದರೆ, ಸ್ಪೋರ್ಟ್ಸಲ್ಲಿದ್ದರೆ, ಧೈರ್ಯ ಸಾಹಸವಾಗಿರತಕ್ಕಂಥ ವೃತ್ತಿಯನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಸಕ್ಸಸ್ ಜಾಸ್ತಿ ಇರುತ್ತೆ. ಶತ್ರುಗಳು ಕಡಿಮೆ ಆಗ್ತಾರೆ. ಈ ತಿಂಗಳು ಸಾಲ ಬಾಧೆಗಳು ಕಡಿಮೆ ಆಗುತ್ತೆ, ರೋಗ ಬಾಧೆಗಳು ಕಡಿಮೆ ಆಗುತ್ತೆ. ಇವೆಲ್ಲವನ್ನು ನಾವು ಅಪೇಕ್ಷೆ ಪಡ್ಬೋದು. ಇಲ್ಲಿವರೆಗೂ ಯಾವುದೇ ದೋಷಗಳು ಕಾಣ್ತಾ ಇಲ್ಲ ಮಾರ್ಚ್ ತಿಂಗಳಲ್ಲಿ ಮೇಷರಾಶಿಯವರಿಗೆ. ಸೂರ್ಯ ಮಾತ್ರ ಸ್ವಲ್ಪ ಬಲಹೀನವಾಗಿರ್ತಾನೆ. 14ನೇ ತಾರೀಕಿಂದ ಸೂರ್ಯನೂ ಬಲವಂತನಾಗ್ತಾನೆ, ಅಂದರೆ ಬಲವಾಗಿರುವಂಥ ಸ್ಥಾನಕ್ಕೆ ಬರ್ತಾನೆ. ಯಾವುದೇ ಥರದ ದೋಷಗಳು ಇವಾಗವರೆಗೂ ಕಾಣಲಿಲ್ಲ ನಿಮಗೆ. ಮೇಲಾಗಿ ನಿಮ್ಮ ಗ್ರಹ ಸ್ಥಿತಿಗಳ ಅನುಸಾರವಾಗಿ ನೋಡೋದಾದರೆ ಶನಿಯ ಪ್ರಭಾವವು ಕೂಡ ನಿಮ್ಗೆ ಈ ತಿಂಗಳಲ್ಲಿ ಇಲ್ಲ. ಶನಿ ಬಂದು ನಿಮಗೆ ದಶಮಾಧಿಪತಿ ಹಾಗೂ ಲಾಭಾಧಿಪತಿ ಆದಂಥ ಶನಿ ಕೂಡ ನಿಮಗೆ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ವಿಶೇಷವಾದ ಫಲ. ನಿಮ್ಮ ವಿದ್ಯಾಭ್ಯಾಸದಲ್ಲೂ ಅನುಕೂಲ ಆಗಿಬಿಡುತ್ತೆ, ಉದ್ಯೋಗದಲ್ಲೂ ಸ್ಥಿರತ್ವ ಕಾಣುತ್ತೆ. ಸ್ವಲ್ಪ ಏನಾದರೂ ಬದಲಾವಣೆ ಮಾಡಬೇಕಂದ್ರೆ ಈ ತಿಂಗಳಲ್ಲಿ ಮಾಡಿಬಿಡಿ. ಅವಕಾಶ ಇತ್ತು ಅಂತಂದರೆ ಮಾಡಿಬಿಡಿ. ಇಲ್ಲಾಂದರೆ ಮುಂದಕ್ಕೆ ಒಂದು ಸ್ವಲ್ಪ ಸಮಸ್ಯೆಗಳು, ಶ್ರಮ ಪಡಬೇಕಾದ ಪರಿಸ್ಥಿತಿ ಬರಬಹುದು. ಇನ್ನು ಕುಟುಂಬದ ಅನುಕೂಲಗಳಾಗ್ಬೋದು, ಧನದ ಅನುಕೂಲ ಆಗ್ಬೋದು, ಋಣಬಾಧೆ ಕಡಿಮೆ ಆಗೋದಾಗ್ಬೋದು, ವಿದೇಶಿ ಪ್ರಯಾಣ ಆಗ್ಬೋದು, ವಿದೇಶದಲ್ಲಿ ವಿದ್ಯಾಭ್ಯಾಸವೋ ಉದ್ಯೋಗವೋ ವ್ಯಾಪಾರ ಆಗ್ಬೋದು, ರೈತರಿಗೆ ತುಂಬ ಅನುಕೂಲ ಆಗ್ಬೋದು, ರಿಯಲ್ ಎಸ್ಟೇಟ್ ವ್ಯಾಪಾರಗಳಿಗೆ ಸಕ್ಸಸ್ ಆಗ್ಬೋದು, ಸಿವಿಲ್ ಇಂಜಿನಿಯರ್ಸ್ಗೆ ಅನುಕೂಲ ಆಗುವಂಥದ್ದು, ಆರ್ಕಿಟೆಕ್ಟ್ ಫೀಲ್ಡ್ ಇರತಕ್ಕಂಥವ್ರಿಗೆ, CA ಫೌಂಡೇಶನ್ ಇರತಕ್ಕಂಥವ್ರಿಗೆ, ಈ ಥರದ ಎಲ್ಲ ಥರದ ವೃತ್ತಿ ಧರ್ಮದಲ್ಲೂ ಕೂಡ IT BT ಸಾಫ್ಟ್ವೇರ್ ಉದ್ಯೋಗಿಗಳಿಗೂ ಕೂಡ ತುಂಬ ಚೆನ್ನಾಗಿರುವಂತಹ ಮಾಸ ಇದು ಮಾರ್ಚ್ ಮಾಸ. ಜನರಲೈಸ್ ಆಗಿ ನೋಡೋದಾದರೆ ಏನೇನು ಮನಸ್ಸಿಗೆ ಆನಂದ, ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ರೈತರಿಗೆ ಸಂತೋಷ, ಒಳ್ಳೆ ವಾತಾವರಣ ಸಿಗುತ್ತೆ, ಸಾಲ ಬಾಧೆ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತು ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಬೇಕು. ಸ್ತ್ರೀ ಸೌಖ್ಯ ನಿಮಗೆ ಹೆಚ್ಚು ಸಿಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭ, ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಹೊಟ್ಟೆ ಸಮಸ್ಯೆ ಪಟ್ಟೆ ಒಂದು ಗ್ಯಾಸ್ಟ್ರಿಕ್ ಇಶ್ಯೂಸು, ಸ್ವಲ್ಪ ಮೋಷನ್ ಪ್ರಾಬ್ಲಮ್ಸ್ ಬರೋದು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ, ಸಾಧ್ಯವಾದಷ್ಟು ಮೆಡಿಟೇಷನ್ ಮಾಡೋದು ಭಾಳ ಉತ್ತಮ. ಕೋರ್ಟ್ ಕಚೇರಿ ವಿಚಾರಗಳಲ್ಲೂ ಕೂಡ ಜಯಪ್ರಾಪ್ತಿ ಇರುತ್ತೆ. ವೃತ್ತಿಪರ ಜೀವನದಲ್ಲಿ ಸ್ಥಾನಪಲ್ಲಟ ಆಗುವ ನಿರೀಕ್ಷೆ ಇದೆ. ಸ್ಥಾನಪಲ್ಲಟ ಆದರೂ ಕೂಡ ನಿಮಗೆ ಪಾಸಿಟಿವ್ ಆಗಿರುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರಯಾಣ ಸ್ವಲ್ಪ ಇರುತ್ತೆ, ಪ್ರಯಾಣ ಅನುಕೂಲ ಇರುತ್ತೆ. ವಾಹನ ಚಾಲಕರಿಗೆ, ವಾಹನದಿಂದ ವೃತ್ತಿ ಮಾಡುವಂಥವರಿಗೆ, ವಾಹನದ ಮಾಲೀಕರಿಗೆ, ಕಾರ್ಮಿಕರಿಗೆ, ಡ್ರೈವರ್ಸ್ಗೆ ತುಂಬ ಚೆನ್ನಾಗಾಗುತ್ತೆ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಮೃಷ್ಟಾನ್ನ ಭೋಜನ, ಕೆಲವೊಂದು ಇದು ಅವಘಡಗಳು, ಆಕ್ಸಿಡೆಂಟ್ಸ್ಗಳಾಗುವ ಸಾಧ್ಯತೆ ಇದ್ದರೂ ಕೂಡ ಅದು ಕೂಡ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಇರಲಿ. ಕಳ್ಳತನವಾಗುವಂಥ ಸಾಧ್ಯತೆ ಅಥವಾ ಮಿಸ್ಪ್ಲೇಸ್ ಆಗಿ ನಿಮ್ಮ ಕೈ ಬಿಟ್ಟು ಹೋಗುವಂಥ ಸಾಧ್ಯತೆ, ಇದೊಂದು ಸ್ವಲ್ಪ ನೀವು ಹುಷಾರಾಗಿರಬೇಕು. ದೇವಾಲಯ ದರ್ಶನ ಚೆನ್ನಾಗಿ ಮಾಡ್ತೀರಾ, ದಾನ ಧರ್ಮಗಳನ್ನು ಹೆಚ್ಚು ಮಾಡ್ತೀರಾ, ಗುರುಗಳ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ತೃಪ್ತಿಯಾಗಿ ಸಿಗುತ್ತೆ ಅನ್ನುವಂಥದ್ದು ಹೇಳ್ಬೋದು. ಇನ್ನು ಈ ತಿಂಗಳು ನೋಡಿ, ಅಂದರೆ ಮಾರ್ಚ್ ತಿಂಗಳು ಮಾಸ ಭವಿಷ್ಯ ಹೇಳ್ತಾ ಇದ್ದೀವಿ. ಇದೇ ತಿಂಗಳು 30ನೇ ತಾರೀಕು ನಮಗೆ ಯುಗಾದಿ ಹಬ್ಬ, ವರ್ಷ ಬದಲಾವಣೆ ಆಗಿ ವಿಶ್ವಾವಸು ನಾಮ ಸಂವತ್ಸರ. ಇಷ್ಟು ದಿನ ಕ್ರೋಧಿ ನಾಮ ಸಂವತ್ಸರ ಇತ್ತು, ಈಗ ವಿಶ್ವಾವಸು ನಾಮ ಸಂವತ್ಸರ ನಿಮಗೆ ಪ್ರಾರಂಭ ಆಗುತ್ತೆ. ಇದೊಂದು ಮೇಜರ್ ಪ್ಲಸ್ ಪಾಯಿಂಟು. ಇದೇ ತಿಂಗಳು 13ನೇ ತಾರೀಕು ಹೋಳಿ ಹಬ್ಬ ಇದೆ. ವಿಶೇಷವಾದಂಥ ಫಲ ಅನ್ನುವಂಥದ್ದು ನಾವು ಎಲ್ಲವನ್ನು ಅಪೇಕ್ಷೆ ಪಡಬಹುದು. ಇನ್ನು ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆಗ್ತಾ ಇದೆ. ಮೇಷರಾಶಿಯವರಿಗೆ ಸಾಡೆ ಸಾತಿ ಮಾರ್ಚ್ 29ರಿಂದ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಮಾರ್ಚ್ 29ನೇ ತಾರೀಕು ಮೇಷರಾಶಿಯವರು ಕಡ್ಡಾಯವಾಗಿ ಶನಿ ಶಾಂತಿಯನ್ನು ಮಾಡಿಕೊಳ್ಳೇಬೇಕು, ಮ್ಯಾಂಡೇಟರಿ ಮಾಡಿಕೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ಕೂಡ ನೀವು ಇದನ್ನು ನೆಗ್ಲಿಜೆನ್ಸಿ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ಸುತ್ತಮುತ್ತ ಅಥವಾ ನಿಮ್ಮ ಊರಲ್ಲಿ, ನಿಮ್ಮ ಗ್ರಾಮಗಳಲ್ಲಿ ಎಲ್ಲಾದರೂ ಕೂಡ ಶನಿ ದೇವಸ್ಥಾನದಲ್ಲೋ ಅಥವಾ ಯಾವುದಾದ್ರೂ ದೇವಸ್ಥಾನದಲ್ಲಿ ಶನೈಶ್ಚರ ಮಹಾಯಜ್ಞ ಯಾಗಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ನೀವು ಪಾಲ್ಗೊಳ್ಳಲೇಬೇಕು. ಇದು ಕಂಪಲ್ಸರಿ ಮಾಡಬೇಕಾಗಿರತಕ್ಕಂಥ ವಿಚಾರ. ಅಕಸ್ಮಾತ್ ನಿಮಗೆಲ್ಲೂ ಅನುಕೂಲ ಆಗಲಿಲ್ವಾ, ನಿಮ್ಮ ಸಹಕಾರದೊಂದಿಗೆ ನಿಮಗೋಸ್ಕರ ನಾನು 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಮಾಡ್ತಾ ಇದ್ದೀನಿ. ಈ ಯಜ್ಞಕ್ಕೆ ನೀವು ಪಾಲ್ಗೊಳ್ಬೇಕಾದ್ರೆ ನಿತ್ಯ ಸೌಭಾಗ್ಯ .in ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ.
ಆ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ, ಆ ಲಾಗಿನ್ ಆದಮೇಲೆ ಅದರಲ್ಲೊಂದು ಫಾರ್ಮ್ ಕಾಣುತ್ತೆ. ಅದರಲ್ಲಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಮತ್ತು ನಿಮ್ಮ ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ಕ್ಲೀನಾಗಿ ಟೈಪ್ ಮಾಡಿ ಅದರಲ್ಲೊಂದು ಸ್ಕ್ಯಾನರ್ ಕಾಣುತ್ತೆ. ಆ ಸ್ಕ್ಯಾನರನ್ನು ನೀವು ಸ್ಕ್ಯಾನ್ ಮಾಡಿ 431 ರೂಪಾಯಿ ನೀವು ಅದಕ್ಕೆ ಪೇ ಮಾಡಬೇಕಾಗತ್ತೆ ಒಬ್ಬರಿಗೆ. 4 + 3 + 1 = 8. 8 ಅಂದರೆ ಶನಿಯ ನಂಬರ್, ಅದಕ್ಕೆ 431 ರೂಪಾಯಿ ಅದಕ್ಕೆ ಇಟ್ಟಿದ್ದೀವಿ. 431 ರೂಪಾಯಿ ನೀವು ಸ್ಕ್ಯಾನರಲ್ಲಿ ಪೇ ಮಾಡಿ, ಆ ಒಂದು ಸ್ಕ್ಯಾನ್ ಪೇ ಮಾಡಿದಂಥ ಒಂದು ಸ್ಕ್ರೀನ್ಶಾಟನ್ನು ನೀವು ಆ ಫಾರ್ಮಲ್ಲಿ ನೀವು ಸಬ್ಮಿಟ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿಕೊಂಡು ಸಕ್ಸಸ್ ಮಾಡಿಕೊಂಡ್ರೆ ನಿಮ್ಮ ಒಂದು ಪೂಜೆಯನ್ನು, ಅಂದರೆ ನಿಮ್ಮ ಒಂದು ಹೆಸರಲ್ಲಿ ನಿಮ್ಮ ಗೋತ್ರ ನಕ್ಷತ್ರ ರಾಶಿಯಲ್ಲಿ ಶನೈಶ್ಚರ ಮಹಾಯಜ್ಞವನ್ನು ಮಾಡಲಾಗುತ್ತೆ. ಇದನ್ನು ನೀವು ಫೇಸ್ಬುಕ್ ಅಥವಾ ಯೂಟ್ಯೂಬಲ್ಲಿ ಲೈವ್ ಆಗಿ ವಾಚ್ ಮಾಡ್ಬೋದು. ಇಲ್ಲ ಗುರುಗಳೇ, ನಾನು ಡೈರೆಕ್ಟಾಗೇ ಬರ್ತೀನಿ, ನನಗೆ ಫೇಸ್ಬುಕ್ ಯೂಟ್ಯೂಬ್ ಬೇಡ, ನಾನು ಡೈರೆಕ್ಟಾಗೇ ಬಂದು ಎಲ್ಲಿ ಪೂಜೆ ಆಗುತ್ತೋ ಅಲ್ಲೇ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದಾದರೆ ನಿಮಗೆ ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆಗೆ ಬರಬೇಕು. ಅತ್ತಿಬೆಲೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿ ಮಂಚನಹಳ್ಳಿ ಅನ್ನುವಂಥ ವಿಶೇಷವಾದ ಒಂದು ಸ್ಥಳ ಇದೆ. ಅಲ್ಲಿ ಬಸವೇಶ್ವರ ಸ್ವಾಮಿ ಇದ್ದಾರೆ. ಪವಾಡಗಳನ್ನು ಸೃಷ್ಟಿಸುವಂತಹ ನಿಜ ಪ್ರಾಣ ಬಸವೇಶ್ವರ ಸ್ವಾಮಿ ಇದ್ದಾರೆ. ಅವರ ಅನುಗ್ರಹ ಪಡ್ಕೊಂಡು ಅಲ್ಲೇ ಶನೇಶ್ವರನ ದೇವಸ್ಥಾನದಲ್ಲಿ ಮಹಾಯಾಗ ಮಾಡ್ತಾ ಇರೋದು. ಇದರ ಲೊಕೇಶನನ್ನು ನಾನು ಪಿನ್ ಮಾಡಿರ್ತೀನಿ, ಕಮೆಂಟ್ ಸೆಕ್ಷನಲ್ಲಿ ಪಿನ್ ಆಗಿರುತ್ತೆ. ಆ ಲೊಕೇಶನನ್ನು ಸೇವ್ ಮಾಡಿಕೊಂಡು ಪ್ರತಿಯೊಬ್ಬರು ಸಕುಟುಂಬ ಸಪರಿವಾರ ಸಮೇತವಾಗಿ ಬಂದು ಪೂಜೆ ಮಾಡಿಸ್ಕೊಂಡು ಸಂಕಲ್ಪ ಮಾಡಿಸ್ಕೊಂಡು ಪೂಜೆ ಹೋಮ ಆಗೋವರೆಗೂ ಇದ್ದು ಮಹಾಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗಬೇಕು. ರಿಜಿಸ್ಟ್ರೇಷನ್ ಪ್ರಾಸೆಸ್ ನಿಮ್ಗೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಮ್ಮ ಟೆಲಿಕಾಲರ್ಸ್ಗೆ ನಿಮ್ಗೆ ಫೋನ್ ಮಾಡಿದ್ರೆ ನಿಮಗೆ ರೆಸ್ಪಾಂಡ್ ಮಾಡಿ ಎಜುಕೇಟ್ ಮಾಡಿ ಆ ಒಂದು ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಈ ಪೂಜೆ ಆದಮೇಲೆ 431 ರೂಪಾಯಿ ನೀವೇನು ಪೇ ಮಾಡಿರ್ತೀರ ಅದರಲ್ಲಿ ಸಂಕಲ್ಪ ಆಗಿ ನಿಮಗೆ ಪ್ರಸಾದವಾಗಿ ಒಂದು ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಬರುತ್ತೆ. ಒಂದು ಪೂಜೆಗೆ ಒಂದು ಕುದುರೆ ಲಾಳ ಬರುತ್ತೆ. ನಿಮ್ಮ ಮನೇಲಿ ಒಂದು 4 ಜನ ಇದ್ದೀರಿ ಅಂದ್ಕೊಳ್ಳಿ, 4 ಜನ ಪೂಜೆ ಕೊಟ್ಟಿದ್ರೆ 4 ಕುದುರೆ ಲಾಳನೂ ಬರುತ್ತೆ ನಿಮ್ಮ ಮನೆಗೆ. ಯಾವುದೇ ಥರದ ತೊಂದರೆ ಇಲ್ಲ, ಬಟ್ ಪೋಸ್ಟಲ್ ಅಡ್ರೆಸ್ ಮಾತ್ರ ಕರೆಕ್ಟಾಗಿ ಹಾಕಿರಬೇಕು. ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಯಾವುದು ಸಕ್ಸಸ್ ಅಂತ ಏನು ಅದರಲ್ಲಿ ಕಾಣುತ್ತೆ ಅಷ್ಟೇ, ಬಿಟ್ಟರೆ ನಿಮ್ಗೆ ಯಾವುದು ಮೆಸೇಜ್ ಬರೋದಿಲ್ಲ. ನಮಗಿಲ್ಲಿ ಅದು ಓಕೆ ಆಗಿರುತ್ತೆ. ಸಂಕಲ್ಪವನ್ನು ಕೂಡ ನೀವು ನೇರವಾಗಿ ನೋಡ್ಬೋದು. ಫೇಸ್ಬುಕ್ ಯೂಟ್ಯೂಬಲ್ಲಿ ಕೂಡ ಲೈವಲ್ಲಿ ನೀವು ಕಾಣಬಹುದು. ಪೂಜೆ ಎಲ್ಲ ಪ್ರಸಾದ ಮುಗಿಸ್ಕೊಂಡು ಭಗವಂತನ ಆಶೀರ್ವಾದ ತೊಗೊಳ್ಬೋದು. ಅಲ್ಲಿ ಪ್ರತ್ಯಕ್ಷ ಬಸವ ಇರೋದ್ರಿಂದ ನಿಮ್ದು ಏನಾದರೂ ಪ್ರಶ್ನೆಗಳಿದ್ರೆ ಅಲ್ಲಿ ಬಂದು ಸ್ವಾಮಿಯನ್ನು ಕೇಳ್ಬೋದು, ಅವರ ಆಶೀರ್ವಾದ ಅನುಗ್ರಹ ಮಾಡ್ತಾರೆ. ಈ ಪೂಜೆನ ಜೀವನದಲ್ಲಿ ಖಂಡಿತ ಮಿಸ್ ಮಾಡ್ಕೊಬಿಡಿ. ಒಂದು ಥ್ಯಾಂಕ್ಸ್ ಗಿವಿಂಗ್ ಶನೀಶ್ವರನಿಗೆ ಮಾಡುವಂಥದ್ದು ಭಾಳ ಒಳ್ಳೆಯದು. 431 ರೂಪಾಯಿ ದುಡ್ಡು ತುಂಬ ದೊಡ್ಡ ದುಡ್ಡೇನಲ್ಲ. ಅದರಿಂದ ನಿಮ್ಗೆ ಅನುಕೂಲ ಆಗಬೇಕು, ಅನುಗ್ರಹ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ಅದನ್ನು ಮಾಡ್ತಾ ಇದ್ದೀನಿ. ಭಗವಂತನ ಆಶೀರ್ವಾದ ಅನುಗ್ರಹ ನಿಮ್ಗೆ ಸಿಗಬೇಕು. ಯಾವುದ್ರ ಥರದ್ದು ಚಿಂತೆ ಮಾಡಬೇಡಿ, ಖಂಡಿತವಾಗಿ ಈ ಪೂಜೆಯಲ್ಲಿ ಪಾಲ್ಗೊಳ್ಳಿ. ಮೇಲಾಗಿ ನಿಮ್ಮ ಮೂಲ ಜಾತಕದಲ್ಲಿ ಶನಿ ದೇವಸ್ಥಾನಕ್ಕೆ ಹೋಗಿ ಬರೋದರಿಂದ ಎಷ್ಟು ಫಲ ಅನ್ನುವಂಥದ್ದು ಜ್ಯೋತಿಷ್ಯರನ್ನು ಕೇಳಿ. ಜೊತೆಗೆ ನಿಮ್ಮ ಮೂಲ ಜಾತಕದಲ್ಲಿ ಶನಿಯ ಸ್ಥಾನವನ್ನು ತಿಳ್ಕೊಳ್ಳಿ. ಅವರೇ ಶತ್ರು ಸ್ಥಾನದಲ್ಲಿದ್ದಾರಾ, ನೀಚ ಸ್ಥಾನದಲ್ಲಿದ್ದಾರಾ, ಅಸ್ತಂಗತ ಆಗಿದ್ದಾರಾ, ವಕ್ರಿ ಆಗಿದ್ದಾರಾ, ಅಥವಾ ಉಚ್ಚ ಸ್ಥಾನದಲ್ಲಿದ್ದಾರಾ, ಮಿತ್ರನ ಮನೆಯಲ್ಲಿದ್ದಾರಾ, ಸ್ವಕ್ಷೇತ್ರದಲ್ಲಿದ್ದಾರಾ, ಮೂಲ ತ್ರಿಕೋಣದಲ್ಲಿದ್ದಾರಾ, ಅಥವಾ ಒಂದು ರಾಜಯೋಗದಲ್ಲಿದ್ದಾರಾ, ಏನಂತ ನೀವು ತಿಳ್ಕೊಂಡು ಸಂದರ್ಭವಾಗಿ ಅದರ ಪರಿಹಾರ ನೀನು ಮಾಡ್ಕೋಬೇಕು ಅಂತಿದ್ರೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಮತ್ತಷ್ಟು ಅಭಿವೃದ್ಧಿ ಶನೇಶ್ವರ ಹೋಮದಿಂದ ನಿಮಗೆ ಸಿಗುತ್ತೆ. ಓವರಾಲ್ ನೋಡಿದಾಗ ಉತ್ತಮವಾದ ಜೀವನವನ್ನು ಕಾಣಲಿಕ್ಕೆ ನಿಮಗೇನು ತುಂಬ ದೂರ ಏನಿಲ್ಲ. ಲಾಭಸ್ಥಾನಕ್ಕೆ ಬರುವಂತಹ ಶನಿ ಅನುಗ್ರಹ ನಿಮ್ಮ ಮೇಲೆ ಸಿಗಲಿ ಅಂತ ನಾನು ಕೂಡ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.